ಈಗ ಮೆಜೆಸ್ಟಿಕ್ ಆ ಟೈಮಲ್ಲಿ ನೀವು ಯಾವ ಸಾಂಗಿಗೆ ನೀವು ಜೊತೆ ಆಗಿದ್ದು, ಅದಾದ ನಂತರ ಕಲಾಸಿಪಾಳ್ಯ ಆಗಿರ್ಬೋದು, ಅಯ್ಯ ಆಗಿರ್ಬೋದು, ಆ ಸಾಂಗ್ಗಳ ಬಗ್ಗೆ, ಜರ್ನಿಗಳ ಬಗ್ಗೆ ಯಾವ ಸಾಂಗ್ಗಳಾಗಿತ್ತು, ಅವರೆಲ್ಲ ಹೆಂಗೆ ಪ್ರಿಪೇರ್ ಆಗ್ತಿದ್ರು, ಸೊ ಇಂಥ ಒಂದು ಘಟನೆ ಈಗೆಲ್ಲ ನೋಡ್ತಾ ಇದ್ರೆ ಹೆಂಗೆ ಅನಿಸ್ತಾ ಇದೆ ಅಂತ? ಸರ್ ಪ್ರಿಪ್ರೇಷನ್ ವಿಷಯದಲ್ಲಿ ಅವರು ದೈತ್ಯ ಸರ್. ಅವರು ಯಾವುದೇ ಪ್ರಿಪ್ರೇಷನ್ ಇಲ್ಲದೆ ಎಲ್ಲಿಗೂ ಬರ್ತಾರಲ್ಲ, ಒಂದು ಸಾಂಗ್ ಇರ್ಬೋದು, ಏನೇ ಇರ್ಬೋದು, ಅವರು ಯಾವುದೇ ಪ್ರಿಪ್ರೇಷನ್ ಇಲ್ಲದೆ ಬರ್ತಾನೆ ಇರಲಿಲ್ಲ. ಅವ್ರ ಎಕ್ಸ್ಪ್ರೆಷನ್ ಹೆಂಗಿತ್ತು, ಆಮೇಲೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಹೈಟ್ಗೆ ಆ ಮೂಮೆಂಟ್ಸ್ಗಳು ತೊಗೊತಾ ಇದ್ರು. ನೀವು ನೋಡಿ ಕಲಾಸಿಪಾಳ್ಯದಲ್ಲಿ ರಕ್ಷಿತಾ ಮೇಡಮ್ ಜೊತೆ ಆಡಿದ್ದಾರೆ, ಎಂಥ ಹೆವಿ ಮೂಮೆಂಟ್ಸ್ಗಳು ಅವೆಲ್ಲ. ನಾವು ಮಾರ್ಕೆಟಲ್ಲಿ ಮಾಡಿದ ಸಾಂಗ್ ಒಂದು ಮಾಲಿ ಆದವರು ಕುಲಿ ಆದವರು ಅಂತೇಳಿ, ಅದೆಲ್ಲ ಅವ್ರು ಪ್ರತಿಯೊಂದು ಪ್ರಿಪ್ರೇಷನ್ನೇ ಬರ್ತದೆ ಸರ್. ಆ ವಿಚಾರದಲ್ಲಿ ಅವರು ನೀವು ಯಾವುದೇ ಸಿನಿಮಾ ತಗೊಳ್ಳಿ, ಅದು ಅವ್ರ ಪ್ರಿಪ್ರೇಷನ್ ಕಾಣಿಸ್ಬಿಡುತ್ತೆ ನಿಮಗೆ, ಅವ್ರ ಡೆಡಿಕೇಶನ್ ಕಾಣಿಸ್ಬಿಡುತ್ತೆ ನಿಮಗೆ. ಓಕೆ, ಅದೇ ಕಲಾಸಿಪಾಳ್ಯದಾಯಿತು, ಅಯ್ಯ ಸಿನಿಮಾ ಟೈಮ್ವರೆಗೂ ಕೂಡ ನೀವು ಜೊತೆಗಿದ್ರಿ. ಅಲ್ಲಿ ತನಕ ಎಷ್ಟು ವರ್ಷಗಳ ಕಾಲ ದರ್ಶನ್ ಅವರ ಒಡನಾಟ ಇತ್ತು ನಿಮಗೆ ಅಂತ? ಸರ್ ಆಯಿತು ಸರ್, ಹೆಚ್ಚು ಕಡಿಮೆ ಒಂದು 15 ವರ್ಷಗಳ ಕಾಲ. ಬಟ್ ನಾವು ಬೇರೆ ಸಾಂಗ್ಗಳೆಲ್ಲ ಮಾಡ್ತಾಯಿದ್ದೋ. ಅದ್ರ ಜೊತೆಗೆ ಸರ್ದು ಕಂಟಿನ್ಯೂಸ್ ನಮ್ಮದೊಂದು ಕಾಂಪೌಂಡ್ ಅಂತಿತ್ತು, ಗಣೇಶ್ ಮಾಸ್ಟರ್ದೊಂದು ಕಾಂಪೌಂಡು, ರಾಜೇಶ್ ಅವ್ರದ್ದೊಂದು ಕಾಂಪೌಂಡ್ ಅಂತ ಒಂದಿತ್ತು. ಕಂಪಲ್ಸರಿ ನಮಗೆ ಬರ್ತಾಯಿತ್ತು ಸರ್ ಸಾಂಗ್. ಅವ್ರು ಮಾಡಿದಾಗಲೂ ನಾವು ಜೊತೆ ಮಾಡಿದ್ವಿ, ಗಣೇಶ್ ಮಾಸ್ಟರ್ ಮಾಡಿದ್ರು ಜೊತೆಗೆ ಮಾಡ್ತಾಯಿದ್ದು. ತುಂಬ ಸಿನಿಮಾಗಳು ಮಾಡ್ಕೊಂಡ್ಬಂದಿದ್ದೀವಿ ಸರ್. ಅದು ಭಗವಾನ್ ಇರ್ಬೋದು, ತುಂಬ ಹೆಸರುಗಳು ಮರ್ತೋಗ್ಬಿಟ್ಟಿದ್ದೀನಿ, ತುಂಬ ಸಿನಿಮಾಗಳು ಮಾಡಿದ್ದೆ ಸರ್. ಬರೋಬ್ಬರಿ 250ಕ್ಕೆ ಹೆಚ್ಚು ಸಿನಿಮಾ ಮಾಡಿದ್ರಿ, ಅದರಲ್ಲೂ ದರ್ಶನ್ವರೆಗೂ ಕೂಡ ಸುಮಾರು ಸಿನಿಮಾಗಳು ಮಾಡಿದ್ರಿ. ಸೊ ಟೋಟಲಿ ಈಗ ಒಂದು ಪ್ರಕರಣದಲ್ಲಿ ಅವರು ಈ ರೀತಿ ನಡ್ಕೊಂಡಿರೋಂಥದ್ದು ಸುಮಾರು ಕೆಲವರು ಹೇಳ್ತಾ ಇರೋವಂಥದ್ದು, ಶೂಟಿಂಗ್ ಸೆಟ್ಟಲ್ಲಿ ಅವ್ರು ನಡ್ಕೊಳ್ತಾ ಇರೋವಂಥ ರೀತಿ, ಅಂದರೆ ಎಲ್ಲೋ ತಂಡಗಳಿಗೆ ಬೇಸರ ಆಗುವಂಥ ರೀತಿಯ ವಾತಾವರಣ ಕೆಲವು ಕಡೆ ಇರ್ತಿತ್ತು ಅನ್ನುವಂಥದ್ದು. ಅಂಥದ್ದೇನಾದರೂ ನೀವು ಕಂಡಿದ್ದೀರಾ ಸರ್? ಅವ್ರು ಹೆಂಗಿರ್ತಾ ಇದ್ರು? ಸರ್ ಖಂಡಿತ ಇಲ್ಲ ಸರ್. ನಾನು ನೋಡ್ದಂಗೆ ಅವರು ಪ್ರೊಡಕ್ಷನ್ ಬಾಯಿಂದ ಹಿಡಿದು ತುಂಬ ರಿಕ್ಸ್, ಅವರು ತರಲೆ ಮಾಡೋರು. ಅವ್ರನ್ನ ನಟಿಸ್ಕೊಂಡು ಹೋಗೋದು, ಮಾಡೋದು, ರೇಗಿಸೋದು. ನಮ್ಗೆ ಅನ್ನಿಸ್ತಾ ಇತ್ತು ಅವರು ಆರ್ಟಿಸ್ಟೇ ಅನ್ನಿಸ್ತಾ ಇರಲಿಲ್ಲ ಆ ಟೈಮಲ್ಲಿ. ನಮ್ಮ ಜೊತೆಲಿ ಅವ್ರು ಒಬ್ಬರಾಗಿದ್ದರು ಸರ್. ಇವಾಗೂ ನಮ್ಗೆ ಗೊತ್ತಿಲ್ಲ. ಈಗ ನಾನು ಬಿಟ್ಟು ಆವಾಗ ಆಯಿತು, ಅದಾದಮೇಲೆ ನಾವು ಈ ಮಟ್ಟದಲ್ಲಿ ಹಿಂಗೆ ಬಂದುಬಿಟ್ಬಿಟ್ರೆ ಇನ್ನೇನಿಲ್ಲ ಸರ್. ಆದರೆ ನಾನು ನೋಡಿದಂತಹ ದರ್ಶನ್ ಸರ್ ಅವತ್ತೇ ಏನಿದ್ರು ಇವತ್ತು ಅದೇ ಇದ್ರು. ಬಟ್ ಇವತ್ತೊಂದು ನಾವು ಮಾತಾಡೋಕ್ಕೆ ನಾವು ಯಾರು ಸರ್, ಅದಕ್ಕೆ ಮೇಲ್ನವ್ರು ಇದ್ದಾರೆ, ಅದೇ ನೋಡ್ಕೊತಾರೆ. ಬಟ್ ನಾನು ನೋಡಿರೋ ದರ್ಶನ್ ಸರ್ ಅಂತೂ ಇವತ್ತೂ ಕೂಡ ಅವರು ಏನಿದ್ರು ಅದೇ ದರ್ಶನ್ ಸರ್. ಬಂದಾಗ ಏನಿದ್ರು ಅದೇ. ಅವರು ಬೇರೆಯವ್ರ ಹತ್ರ ಹೆಂಗಿದ್ರು ಏನೋ ಗೊತ್ತಿಲ್ಲ, ಆ್ಯಸ್ ಎ ಟೆಕ್ನಿಷಿಯನ್ ಹತ್ರ ಅವ್ರು ಇವತ್ತುವರೆಗೂ ಸರ್ ಅವರು ನಮ್ಮ ಜೊತೆನೇ ಬೆಳ್ಕೊಂಬಂದಿರೋ ಥರನೇ ಇದ್ರು ಸರ್. ಫೈನಲಿ ನಿಮಗೆ ದರ್ಶನ್ ಅಂದರೆ ಏನು ನೆನಪಾಗುತ್ತೆ, ಇಂಥ ಸಂದರ್ಭಕ್ಕೆ ಏನು ಹೇಳ್ತೀರಿ ಅನ್ನೋಂಥದ್ದು? ಸರ್ ಡೆಡಿಕೇಶನು ತುಂಬ ಇದಾಯಿತು ಸರ್. ಅವ್ರು ಬೆಳ್ಕೊಬಂದಿರೋ ರೀತಿ, ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಏನೂ ಇಲ್ಲದೆ ಈ ಮಟ್ಟದಲ್ಲಿ ಬೆಳ್ಕೊಬಂದಿರೋದಂದರೆ ಅವ್ರ ಏನಂತಾರಲ್ಲ ಸರ್, ಅವ್ರ ಡೆಡಿಕೇಶನ್, ಅವ್ರ ಶ್ರದ್ಧೆ. ಈಗಾಗಿರೋದು ನಾನು ಅತಾಚುರ್ಯ ಅನ್ಕೊತೀನಿ ಸರ್, ಅತಾಚುರ್ಯ ಅನ್ಕೊತೀನಿ. ಇದು ಆಗಬೇಕು ಆಗಬಾರ್ದು ಅಂತಲ್ಲ, ಅತಾಚುರ್ಯ. ಆ ಟೈಮ್ ಅದೇನಾಗಿದೆಯೋ ಅಂತ ನಮಗೆ ಗೊತ್ತಿಲ್ಲ. ಅದು ಬಿಟ್ಟರೆ ಇದು ಯಾವುದೋ ಪರ್ಪಸ್ಸಾಗಿ ಮಾಡಬೇಕು ಅನ್ನೋದೇನೋ ನಮ್ಗೆ ಅನ್ನಿಸ್ತಾ ಇಲ್ಲ ಸರ್. ಇದೇನೋ ಅತಾಚುರ್ಯ ಆಗಿರ್ಬೋದು. ಮೇಲಿದ್ದಾನೆ, ದೇವರಿದ್ದಾನೆ, ನೋಡಿದ್ದಾನೆ, ಸಾಕಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ದರ್ಶನ್ ಸರು. ಅವರಿಂದ ಎಷ್ಟೋ ಕುಟುಂಬಗಳು ಉದ್ಧಾರ ಆಗಿದೆ, ಎಲ್ಲ ಮಾಡಿದೆ. ಮೇಲ್ಗಡೆ ಇದ್ದಾನಲ್ಲ ಸರ್, ಅವನೊಬ್ಬ ನೋಡ್ಕೊತಾನೆ, ಆಯಿತಾ. ಅದು ಅತಾಚುರ್ಯವಾಗಿದೆಯೋ ಏನಾಗಿದೆಯೋ ಅದ್ರ ಮೇಲೆ ಡಿಸೈಡ್. ಫೈನಲಿ ಯಾವಾಗ ನೋಡಿದ್ರಿ, ಯಾವಾಗ ಮಾತಾಡ್ತಿದ್ರಿ ಲಾಸ್ಟ್? ಸರ್ ಲಾಸ್ಟು ನಾವು ಒಂದು ಫಂಕ್ಷನ್ಗೆ ಹೋಗಿದ್ದು ಸರ್, ನಮ್ಮ ಯಾವುದೋ ಫಂಕ್ಷನ್ಗೆ ಹೋಗಿದ್ದಾಗ ಬಂದಿದ್ದರು. ಮತ್ತು ಅವರು ಇನ್ನೂ ಎಷ್ಟು ಆತ್ಮೀಯರು ಅಂತ ಹೇಳ್ತೀನಿ ಕೇಳಿ. ನಮ್ಮ ಯೂನಿಯನಲ್ಲಿ ಗೊತ್ತಾ ಸರ್, ನಮ್ಮ ಯೂನಿಯನಲ್ಲಿ ಇದ್ದಿದ್ದಾರೆ ಸರ್, ಯಾರು ಡ್ಯಾನ್ಸರ್ಸ್ ಇದ್ದರು, ಒಂದು ಆದಿ ಅಂತೇಳಿ, ಮೂರ್ತಿ ಅಂತ ಸರ್. ಅವ್ರುಗಳ ಮದುವೆಗೂ ಕೂಡ ಬಂದಿದ್ದರು ಸರ್. ಅವರು ಪೀಕಲ್ಲಿದ್ದರು ಅವಾಗ. ನಮ್ದು ಗೊತ್ತಲ್ಲ, ನಮ್ಮ ಡ್ಯಾನ್ಸರ್ಸ್ ಅಂತ ಸಣ್ಣ ಪುಟ್ಟ ಛತ್ರಗಳಿಲ್ಲೇ ಚಾಮರಾಜಪೇಟೆಯಲ್ಲಿ ಸರ್. ಅಲ್ಲಿಗೂ ಕೂಡ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸರ್ ಅವ್ರು ಬರ್ತಾರೆ ಅಂತ. ಎಲ್ಲ ಬಂದು ಮಾಡ್ಕೊಂಡು ಹೋಗಿದ್ರು ಸರ್. ಆದರೂ ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕೊರಿಯೋಗ್ರಾಫರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರುವಂತಹ ಜಗ್ಗು ಅವರ ಮಾತಾಗಿರ್ತಕ್ಕಂಥದ್ದು. ದರ್ಶನ್ ಅವ್ರ ಜೊತೆಗಿನ ಅವತ್ತಿನ ದಿನಗಳಿಂದ ನೋಡಿರ್ತಕ್ಕಂತಹ ರೀತಿಗಳನ್ನು TV9 ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಹೆಗ್ಗಿನ್, TV9 ಬೆಂಗಳೂರು.